ನಮಸ್ಕಾರ. ರೇಖಿ ಒಂದು ಸೌಂದರ್ಯವಾದಂಥ ವಿದ್ಯೆ. ಎಲ್ಲರಿಗೂ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಒಂದು ವಿದ್ಯೆ. ಯಾವುದೇ ರೀತಿಯಾದಂಥ ವಿಚಾರದಲ್ಲಿ ನಮಗೆ ತತ್ಕ್ಷಣದಲ್ಲಿ ನಮಗೆ ಒಂದು ಪರಿಹಾರವನ್ನು ಸೂಚಿಸಿಕೊಡುವಂತಹ ಒಂದು ವಿದ್ಯೆ. ಆ ರೇಖಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು GK ಗುರುರಾಜ್, ವಜ್ರಿಕಾ ರೇಖಿ ಹೀಲಿಂಗ್ಗೆ ಸ್ವಾಗತ. ರೇಖಿ ಯಾಕಿಷ್ಟು ಮಹತ್ವ ಅಂತಂದರೆ, ರೇಖಿಗೆ ಒಂದು ಕಾಸ್ಮಿಕ್ಸ್ ಎನರ್ಜಿಯ ಒಂದು ಶಕ್ತಿ ಇರುತ್ತೆ. ಪ್ರತಿಯೊಬ್ಬರಿಗೂ ಇರುತ್ತಿದ್ದು. ನೀವು ರೇಖಿ ಕಲೀರಿ, ರೇಖಿ ಕಲಿದೇ ಇರಿ. ಒಂದು ರೀತಿಯಾದಂಥ ದೇಹದಲ್ಲಿ ನಮಗೆ ಒಂದು ರೀತಿ ಚಟುವಟಿಕೆಗಳು ನಮಗಿದ್ದೇ ಇರುತ್ತೆ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಈಗಲೂ ಅದು ಅನ್ವಯ ಆಗುತ್ತೆ. ಈಗಲೂ ಬೆಳಕಿಗಿದೆ. ಆಶೀರ್ವಾದ ಮಾಡಿ ಅಂತಾರೆ. ತಂದೆ ತಾಯಿ ಆಶೀರ್ವಾದ, ತಾತ ಅಜ್ಜಿ ಆಶೀರ್ವಾದ, ಅಣ್ಣನ ಆಶೀರ್ವಾದ. ಯಾಕೆಂದರೆ ಆ ಹಸ್ತಗಳಲ್ಲಿ ಆ ರೀತಿಯಾದಂಥ ಒಂದು ರೇಸ್ ಇರುತ್ತೆ, ಒಂದು ಪವರ್ ಇರುತ್ತೆ. ಆ ಪವರ್ ಅನ್ನೋದನ್ನೇ ಈ ರೇಖೆ. ನೀವು ಕಲೀರಿ, ಕಲಿದೇರಿ. ನೀವು ಮಾತ್ರ ಸುಮ್ಮನೆ ಯಾವುದೋ ಲಕ್ಷ್ಮೀ ನರಸಿಂಹ ಅಂತ ಇದ್ರೂ ಸಹಿತ ನಿಮ್ಮ ಕಾಸ್ಮಿಕ್ಸ್ ಎನರ್ಜಿ ಬರುತ್ತೆ. ದೇವರು ನಮ್ಗೆ ಎಷ್ಟು ಈ ದೇಹದಲ್ಲಿ ಒಂದು ಸೃಷ್ಟಿ ಮಾಡಿದ್ದಾನೆ ಅಂದರೆ, ಒಂದೊಂದು ದೇಹದ ಅಂಗಾಂಗಗಳಲ್ಲೂ ವಿಶೇಷವಾದಂಥ ಭಗವಂತನ ಭಕ್ತರನ್ನ ಅಲ್ಲಿ ತಂದಿಟ್ಟಿರ್ತಾನೆ ಭಗವಂತ. ಕಣ್ಣಿನಲ್ಲಿ ಸೂರ್ಯ ಚಂದ್ರರು, ಮೂಗಿನಲ್ಲಿ ಅಶ್ವಿನಿ ದೇವತೆಗಳು, ಬಾಯಿನಲ್ಲಿ ಪಾರ್ವತಿ ದೇವಿ, ಅಂದರೆ ಬಾಯಿನಲ್ಲಿ ಅಗ್ನಿ, ಮಾತನಾಡಿಸುವಂತಹ ಅಗ್ನಿ ಅಲ್ಲಿ ನಿಂತು ಮಾತಾಡಿಸ್ತಾನೆ. ಮತ್ತೆ ನಮ್ಮಿಂದ ಬರುವಂಥ ಶಬ್ದದ ಮಾತು ಏನಿದೆಯಲ್ಲ, ಆ ಮಾತಿಗೆ ಪಾರ್ವತಿ ದೇವಿ ಇರ್ತಾಳೆ. ಮನಸ್ಸಿಗೆ ಅಭಿಮಾನಿಯಾದಂಥ ರುದ್ರದೇವರು ಇರ್ತಾರೆ. ಕೈಯಲ್ಲಿ ದಕ್ಷಾಧಿಪತಿ ಇರ್ತಾರೆ. ಹೀಗೆ ಭಾಗವತದಲ್ಲಿ ಬರುವಂತಹ ಒಂದೊಂದು ದೇವತೆಗಳು ನಮ್ಮ ದೇಹದಲ್ಲಿ ನಿಂತು ನಮ್ಮ ಕಡೆಯಿಂದ ಚಲನವಲನಗಳನ್ನು ಮಾಡಿಸಿ ನಮಗೆ ಸುಖ ದುಃಖಗಳನ್ನು ಕೊಡ್ತಾ ಇರ್ತಾರೆ. ಅದಕ್ಕೆ ವೇದದಲ್ಲಿ ಅಗ್ನಿಮಿ ಈಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಅಗ್ನಿಮಿ ಈಳೆ ಪುರೋಹಿತಂ ಅಂತ ಒಂದು ಶಬ್ದ ಬರುತ್ತೆ. ಪುರೋಹಿತ ಅಂದರೆ ಶಬ್ದ ಅರ್ಥ ಏನು ಅಂದರೆ, ಪುರ ಅಂದರೆ ಪಟ್ಟಣ, ಪಟ್ಟಣ ಅಂದರೆ ಏನು? ಪಟ್ಟಣ ಅಂದರೆ 4 ಜನಗಳು ಅಲ್ಲಿ ಗುಂಪಾಗಿ ತುಂಬಿರುವಂಥ ಒಂದು ಭಾಗಕ್ಕೆ ಪಟ್ಟಣ ಅಂತ ಕರೀತಾರೆ. ಆ ಪಟ್ಟಣದಲ್ಲಿ ಇರುವಂತಹ ಜನಗಳಿಗೆ ಹಿತವನ್ನು ಬಯಸುವವನು ಯಾರು? ಅದು ಭಗವಂತ. ಏನು ಹಿತ ಬಯಸ್ತಾ ಇದ್ದಾನೆ ಅಂತಂದ್ರೆ, ನಮಗೆ ಸರಿಯಾದ ಹೊತ್ತಲ್ಲಿ ಹಸಿವು ತಂದು ಕೊಡ್ತಾನೆ. ಹಸಿವು ಆದ ಮೇಲೆ ನಮಗೆ ತಿನ್ನುವಂಥ ಬಯಕೆ ಬರುತ್ತೆ. ತಿಂತೀವಿ. ತಿಂದ ಮೇಲೆ ನಮ್ಗೆ ಎಷ್ಟು ಬೇಕು ಬೇಡ ಅನ್ನೋದನ್ನು ಸಾಕು ಅನ್ನೋ ಪ್ರಜ್ಞೆ ತಂದು ಕೊಡ್ತಾನೆ. ಸಾಕು ಅಂತ ನಿಲ್ಸಿದ ಮೇಲೆ ಆ ತಿಂದಿದ್ದ ಒಳಗಡೆ ಏನು ಮಾಡ್ತಾನೆ? ಪಚನ ಮಾಡಿಸ್ತಾನೆ. ನಮಗೆ ಬೇಕು ಬೇಡಗಳು ಎಂಬತಕ್ಕಂಥ ಜ್ಞಾನವನ್ನು ಕೊಟ್ಟು ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿಸಿ, ಕೆಲಸ ಮಾಡಿಸಿ, ಆ ಪ್ರಯತ್ನದ ಮುಖಾಂತರದಿಂದ ನಾವು ಆ ಕೆಲಸವನ್ನು ಮಾಡಿ ನಮಗೆ ಇಷ್ಟವಾದಂಥ ಪದಾರ್ಥಗಳನ್ನು ತಿಂತೀವಿ. ಇಷ್ಟ ಪದಾರ್ಥವಾದಂಥ ನೋಡ್ತೀವಿ, ಇಷ್ಟವಾದಂಥದ್ದನ್ನು ಕೇಳ್ತೀವಿ. ಇನ್ನೊಬ್ಬರ ಮೇಲೆ ಇಷ್ಟವಾದರೆ ಅವ್ರ ಮೇಲೆ ಪ್ರೀತಿಯಿಂದ ಮಾತನಾಡ್ತೀವಿ. ಕೊಡಬೇಕು ಅಂತ ಮನಸ್ಸು ಬಂದರೆ ಕೊಡ್ತೀವಿ, ತಗೋಬೇಕು ಅಂತ ಮನಸ್ಸು ಬಂದರೆ ತಗೋತೀವಿ, ಹೋಗ್ಬೇಕು ಅಂತ ಮನಸ್ಸು ಬಂದರೆ ಇನ್ನೊಬ್ಬರ ಮನೆಗೆ ಹೋಗ್ತೀವಿ. ಎಷ್ಟೋ ಮನೆಗಳಲ್ಲಿ ಅಲ್ಲಿವರೆಗೂ ಹೋಗ್ತೀವಿ, ಯಾಕೋ ಮನಸ್ಸು ಬರಲಿಲ್ಲ, ಅವ್ರ ಮನೆಗೆ ಹೋಗ್ಲಿಲ್ಲ, ಬೇಡ ಅವ್ರ ಮನೆಗೆ ಅನ್ಸತ್ತೆ. ಯಾಕೆ? ಅದು ಒಳಗೆ ನಮ್ಮಲ್ಲಿ ಭಗವಂತ ಎಲ್ಲ ದೇವತೆಗಳಲ್ಲಿ ನಿಂತು ಅವ್ರ ಕಡೆಯಿಂದ ಮುಖಾಂತರದಿಂದ ಕೆಲಸ ಮಾಡಿಸ್ತಾನೆ. ತಾನು ಒಂದು ಕಡೆಯಿಂದ ಸುಮ್ಮನೆ ಕೂತಿರ್ತಾನೆ. ಯಾಕಂದ್ರೆ ಭಗವಂತನಿಗೇನು ಆಗ್ಬೇಕಾಗಿಲ್ಲ. ನಮ್ಮಿಂದ ಭಗವಂತನಿಗೆ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ. ಆ ಉಪಯೋಗ ಇಲ್ಲದೆ ಇರೋದನ್ನ ಇಟ್ಕೊಂಡಾಗ ನಮ್ಗೆ ಯಾಕೆ ಸುಖ ಕೊಡಬೇಕು ಅಂದ್ರೆ, ನಮ್ಮ ಮೇಲೆ ಕರುಣ, ಮಾತೃತ್ವ. ಅದಕ್ಕೆ ವೇದದಲ್ಲಿ ಮಾತೃದೇವೋ ಭವ. ಹಾಗೆ ಈ ರೇಖಿ ಅನ್ನೋದು ಒಂದು ಮಾತೃತ್ವ ಸ್ಥಾನದಲ್ಲಿದೆ. ಏನು ಅದು? ನಮಗೆ ಎನರ್ಜಿಯನ್ನು ತಂದುಕೊಡುತ್ತೆ. ನಾವು ರೇಖಿ ಮಾಡ್ತಿದ್ದಾಗ ಏನಾಗುತ್ತೆ? ನಮ್ಮಲ್ಲಿ ಎನರ್ಜಿ ಜಾಸ್ತಿ ಉಂಟಾಗುತ್ತೆ. ಈಗ ನಮಗೆ ಸೂರ್ಯನ ಬೆಳಕು ನೋಡಿದ ತಕ್ಷಣ ನಮ್ಗೆ ಯಾಕೆ ಎಚ್ಚರ ಆಗುತ್ತೆ? ಅಲ್ಲಿ ಏನು ಒಂದು ಚಟುವಟಿಕೆ ಮೂಡ್ತಾ ಇದೆ. ಅದೇ ರೀತಿ ಎಕ್ಸ್ಟ್ರಾ ಆರ್ಡಿನರಿ, ಈಗ ನೋಡಿ, ತುಪ್ಪ ಇದೆ. ನೀವು ಕರಗಿಸೋಕ್ಕಿಂತ ಮುಂಚೆ ಒಂದು ತಣ್ಣನೆಯ ಒಂದು ಸ್ಥಳದಲ್ಲಿಟ್ಟಾಗ ಆ ತುಪ್ಪ ಏನಾಗುತ್ತೆ? ಗಟ್ಟಿ ಆಗುತ್ತೆ ಅಲ್ವಾ? ಚಟುವಟಿಕೆ ಕಡಿಮೆ ಆಯ್ತು. ಅದಕ್ಕೆ ಆ ಚಟುವಟಿಕೆ ಕಡಿಮೆ ಆದಾಗ ಏನಾಯ್ತು?
ತುಪ್ಪದ ಒಂದು ಭಾಗ ಅದರ ಸ್ವಾಭಾವಿಕವಾಗಿ ಗಟ್ಟಿ ಆಯಿತು. ಅದೇ ತುಪ್ಪ ಬಿಸಿಗೆ ತಗಲಿದ್ರೆ ಆ ಗಟ್ಟಿಯಾಗಿದ್ದ ಅಂಶ ತಿಳಿ ಆಯಿತು. ಅದರಂತೆ ನಮ್ಮ ಚಟುವಟಿಕೆಗಳೇನಾಗಿರುತ್ತೆ, ಚೆನ್ನಾಗಿ ಚಟುವಟಿಕೆಯಿಂದ ನಮ್ಮ ಜೀವನ ನಡೆಸಬೇಕಾದಂಥ ಕಾರ್ಯನಿಮಿತ್ತವಾದ ಕೆಲಸಗಳು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಮುಂದೆ ನಡೆಸುವಂತಹ ವಾತಾವರಣ ಸಿಕ್ಕಲ್ಲ. ಆ ವಾತಾವರಣ ನಡೆಸುವಂತಹ ಒಂದು ವಿಭಾಗವೇ ಈ ರೇಖಿ. ಈ ರೇಖಿ ಮಾಡಿದಾಗ ಏನಾಗುತ್ತೆ, ತುಪ್ಪ ಗಟ್ಟಿಯಾಗಿದ್ದನ್ನ ತಿಳಿಯ ಆದಂತೆ ನಮ್ಮ ಜೀವನದಲ್ಲಿ ಏನೋ ಸಪ್ಪು ಕೂತಿದ್ದಂತಹ ಒಂದು ನೆಗೆಟಿವ್ಸ್ ಎನರ್ಜಿಯಿಂದ ನಮ್ಮ ಚಟುವಟಿಕೆಗಳಿಗೂ ಬಂದಾಗಿರುತ್ತೆ. ಆ ಬಂದನ್ನ ವಿಭಾಗ ಮಾಡುತ್ತೆ, ಅದನ್ನ ಪರಿಹರಿಸುತ್ತೆ. ಬೇರೆ ಇನ್ನೇನು ಇದರಲ್ಲಿ ಪವಾಡ ಇಲ್ಲ. ಅದನ್ನು ಪರಿಹಾರ ಮಾಡಿ ಏನಾಗುತ್ತೆ, ನಮ್ಮ ಮುಂದಿನ ಆಲೋಚನೆಗಳು, ದಿವ್ಯವಾದಂಥ ದೃಷ್ಟಿಗಳು, ಗೋಚರವಾಗುವಂತಹ ಒಂದು ಭಾಗ ಏನಿದೆ, ಆ ಭಾಗಗಳೆಲ್ಲ ನಮಗೆ ಒಳಗಡೆಯಿಂದನೇ ನಮಗೆ ಉತ್ಪತ್ತಿ ಮಾಡಿಕೊಡ್ತಾ ಇರುತ್ತೆ, ಅನುಭವ ತಂದು ಕೊಡ್ತಾ ಇರುತ್ತೆ. ಆದ್ದರಿಂದ ರೇಖಿ ಬಹಳ ಮುಖ್ಯವಾದದ್ದು. ಯಾರಾದರೂ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಎಸ್ ಆರ್ ನೋ ಅಂತ ಎಲ್ಲ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಯಾವುದೇ ರೀತಿಯಾದಂಥ ಹಣಕಾಸಿನ ಬಗ್ಗೆ ಆಲೋಚನೆ ಮಾಡಬೇಡಿ. ರೇಖಿ ಒಲಿಬೇಕಾದಂಥವ್ರಿಗೇನೆ ಅದು ಒಲಿಯುತ್ತೆ. ಹಾಗೆ ಅಂತ ಒಲಿಲಿಲ್ಲ ಅಂದ ಮಾತ್ರಕ್ಕೆ ಅವರು ಕೆಟ್ಟವರು, ಒಲ್ದವ್ರಿಗೆ ಮಾತ್ರ ಒಳ್ಳೆಯವರು ಅಂತಲ್ಲ, ಒಲದವ್ರಿಗೆ ಮಾತ್ರ ಎಲ್ಲರೂ ಒಳ್ಳೆಯವರೇ. ಆದರೆ ಯಾರ್ಯಾರಿಗೆ ಯಾವ್ಯಾವ, ಈಗ ಎಲ್ಲರೂ ಸಂಗೀತ ಕಲಿಯಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಒಲಿಬೇಕು ಅಂತ ಇರುತ್ತೋ ಭಗವಂತನ ಇಚ್ಛೆ ಆ ರೀತಿ ಒಲಿಯುತ್ತೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಟಿಪ್ಸ್ ಈ ರೇಖಿ ಕಲಿಯೋದ್ರಿಂದ ಆಗುವಂತಹ ಅನುಭವಗಳು, ಅದರಿಂದ ಪರಿಹಾರ ಆಗುವಂತಹ ಏನೇನು ವಿಚಾರಗಳಿದೆ ಅದನ್ನೆಲ್ಲ ತಿಳಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದೀರಾ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.